ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿ 9 ದಿನನೂ ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಇದು 4th ಡೇದ ಪೂಜಾದ ಒಂದು ಕ್ಲಿಪ್. ಈ ದೇವಸ್ಥಾನ ನಮ್ಮನೆ ಹತ್ರ ಆಗೈತಿ. ಇದ್ರ ಬಗ್ಗೆ ಹುಬ್ಬಳ್ಳಿ ಜನಕ್ಕೆ ಭಾಳ ಗೊತ್ತಿಲ್ಲ ಅನಿಸ್ತೈತಿ. ಹಾಗಾಗಿ ಈ ದೇವಸ್ಥಾನದ ವಿಡಿಯೋ ನಾ ಶೇರ್ ಮಾಡತ್ತೀನಿ. ಶ್ರೀ ತುಳಜಾ ಭವಾನಿ ಮತ್ತು ಶ್ರೀ ಭವಾನಿ ಶಂಕರ್ ದೇವಸ್ಥಾನ, ಇದು ಕಂಬಾಬಾಯಿ ದೇವಸ್ಥಾನ ಅಂತನೂ ಅಂತಾರ. ಇದು ಇರೋದ್ ಬಂದ್ಬಿಟ್ಟ ಶ್ರೀ ಕ್ಷೇತ್ರ ಶಾಕ್ತಾಪೀಠ ನಗರ. ನಮ್ಮನೆ ಹನುಮಂತ ನಗರ, ಅಲ್ಲಿಂದ ನಡ್ಕೊಂಡ್ ಬರ್ಬೋದ. ಮಹಾಲಕ್ಷ್ಮಿ ನಗರಕ್ಕೂ ಇದು ಹತ್ರ ಆಗ್ತೈತಿ. ಉಣ್ಕಲಿಂದ ಡೌನ್ ಅಲ್ಲಿಗೆ ಬಂದ್ರು ಈ ದೇವಸ್ಥಾನ ಸಿಕ್ತೈತಿ. ಸ್ವಲ್ಪ ಮುಂದೆ ಹೋಗ್ಬೇಕು ಮಹಾಲಕ್ಷ್ಮಿ ನಿಯರ್. ಬರ್ರಿ ಒಳಗೆ ಹೋಗೋಣ ಅಂತ. ಹಂಗ ಇಲ್ಲಿ ನಳ ಐತಿ, ಇಲ್ಲಿ ಕಾಲ್ ತೊಳ್ಕೊಂಡು ಹೋಗೋಣ. ದೇವಸ್ಥಾನ ಅಂತೂ ಭಾಳ ದೊಡ್ಡದೈತಿ. ಮೆಟ್ಲ ಹತ್ತಬೇಕಾರೆ ಇಲ್ಲೇ ಆನೆ ಐತಿ. ಫಸ್ಟ್ ಬಂದ ತಕ್ಷಣ ತ್ರಿಶೂಲ ಐತಿ. ದೇವಿ ಗುಡಿ ಅಂದ್ಮೇಲೆ ತ್ರಿಶೂಲ ಇರಬೇಕಲ್ಲ. ದೇವಿಗ ಪೂಜೆ ನಡೆದೈತಿ. ತುಳಜಾ ಭವಾನಿಗೀಗ ಪೂಜೆ ನಡೆದೈತಿ. ನನ್ನ ಜೊತೆ ನೀವು ಪೂಜೆಯೊಳಗ ಪಾಲ್ಗೊಳ್ರಿ. ದೇವಿ ಗುಡಿಯೊಳಗ ಇಲ್ಲೇ ನಾವ ಶಿವಲಿಂಗನೂ ಐತಿ. ಹಂಗ ಈ ಕಡೆ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಘವೇಂದ್ರ ಸ್ವಾಮಿ ಅದಾರ. ನೆಕ್ಸ್ಟ್ ಈ ಕಡೆ ಸ್ವಲ್ಪ ಮುಂದ್ ಬಂದ್ರ ನಮಗ ಗಣಪತಿ ಗುಡಿನೂ ಐತಿ. ಗಣಪತಿಗೂ ನಮಸ್ಕಾರ ಮಾಡಿ ದೇವಿ ಈ ಕಡೆ ಮಹಿಷಾಸುರನ ಸಂಹಾರ ಮಾಡಿದ್ದನ್ನ ನೋಡ್ಬೋದು. ಮತ್ ಈ ಕಡೆ ಬಂದ್ರ ರಾಮನ್ ಫೋಟೋನು ನೋಡ್ಬೋದು. ಶ್ರೀವಲ್ಲಿ ಶ್ರೀ ದೇವಸೇನ ಸಹಿತ ಶ್ರೀ ಕಾರ್ತಿಕ ಸ್ವಾಮಿ ಪ್ರಸಿದ್ಧತು. ಲಕ್ಷ್ಮೀನಾರಾಯಣ ನಾವಿಲ್ಲಿ ನೋಡ್ಬೋದು. ಮತ್ತೆಲ್ಲಾ ಕಡೆ ನಮ್ ಬಾಸ್ ಇಲ್ಲ ಅಂದ್ರೆ ಹೆಂಗ ಆಂಜನೇಯ ಸ್ವಾಮಿ, ಹನುಮಪ್ಪ ಇಲ್ಲೂ ಅದ. ಜೈ ಆಂಜನೇಯ. ದಸರಾ ಹಬ್ಬಕ್ಕಂತಂದು ಹೇಳಿ ಮಾವಿನ ತೋರಣ, ಹೂವು ಎಲ್ಲ ಹಾಕಿ ಲಂಚ್ ಮಾಡ್ಯಾರ. ಮೂರು ನಾವಿಲ್ಲಿ ನೋಡಕ್ ಸಿಗ್ತೈತಿ. ಡೈಲಿ ಏನಾರ ಭಕ್ತರಿಗೆ ತಿಳಿಸಿದ್ರು ಅದನ್ನ ಇಲ್ಲಿ ಬರೀತಾರ. ಪ್ರಸಾದ ಸೇವೆ ಆಗ್ಲಿ, ಇವತ್ತಿನ ಪ್ರಸಾದದ ಪೂಜೆನೂ ನಾವು ಮಾಡಿಸ್ಬೋದು. ಹೋಮ ಸುಡಿಸ್ಬೋದು. ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ನವಗ್ರಹ ಹೋಮ, ಸುದರ್ಶನ ಹೋಮ ಮತ್ತು ಕುಂಕುಮಾರ್ಚನೆ ಆಗಬೇಕಂದ್ರೂ ನೀವು ಮಾಡಿಸ್ಕೋಬೋದು. ದೇವಸ್ಥಾನನ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ. ಮತ್ತ ಸಿದ್ದಾರೋಡ ಅಜ್ಜ, ಸಾಯಿಬಾಬಾ, ಸಿದ್ದಪ್ಪಜ್ಜ ಅದಾರ. ನೆಕ್ಸ್ಟ್ ನವಗ್ರಹಗೂ ನಮಸ್ಕಾರ ಮಾಡೋಣ. ಈಗ ಮುಂಜಾನೆ ಇರೋದಕ್ಕ ಹಿಂಗೈತಿ, ನೈಟ್ ಇನ್ನು ಮಸ್ತ್ ಕಾಣ್ತೈತಿ. ಫುಲ್ ಲೈಟಿಂಗ್ ಗೀಟಿಂಗ್ ಎಲ್ಲ ಹಾಕ್ಯಾರ. ಇದ ಧನ್ವಂತರಾಲಯ, ಧನ್ವಂತರಿ ಫೋಟೋ ಐತಿ. ಈ ಗುಡಿಯೊಳಗ ಸ್ಪೆಷಲ್ ಆಗಿ ನೀವು ಧನ್ವಂತರಾಲಯ ನೋಡ್ಬೋದು. ಮತ್ತ ಇಲ್ಲೇ ನಿಮ್ಗ ಯಾವ್ದೇ ತರ ಕಾಯಿಲೆ ಇದ್ರು ಆ ಕಾಯಿಲೆಗ ಇಲ್ಲೇ ಔಷಧಿ ಕೊಡ್ತಾರ. ಮತ್ತೆ ಇವ್ರದ ಹೆಗ್ಗೇರಿ ಒಳಗ ಹಾಸ್ಪಿಟಲ್ ಐತಿ. ಯಾವ್ದೇ ತರ ಕಾಯಿಲೆ ಇದ್ರು ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಟ್ರೀಟ್ಮೆಂಟ್ ತಗೋಬಹುದು. ಇಲ್ಲಿ ಎಲ್ಲಾ ತರನು ಮೆಡಿಸಿನ್ ಸಿಗ್ತೈತಿ. ಸ್ಥಾನದ ಬಾಜುನ ನೀವು ಇಲ್ಲೇ ಧನ್ವಂತರಾಲಯ ನಾನು ನೋಡ್ಬೋದು. ಪ್ರತಿಯೊಂದು ಕಾಯಿಲೆಗೂ ಡಾಕ್ಟರ್ ಟೆಸ್ಟ್ ಮಾಡಿ ಮಟ್ಟಿನ ಯಾವ ಔಷಧ ಕೊಡ್ಬೇಕಂತ ನೋಡಿನ ಇಲ್ಲಿ ಕೊಡ್. ಸ್ವಚ್ಛತೆಯನ್ನು ಕಾಪಾಡಿರಿ ಅಂತಂದ ಬರ್ತಾರ. ಅವ್ರೇನ್ ಬರ್ತಾರ ಅದನ್ನ ನಾವು ಹಂಗ ಉಳಿಸ್ಕೊಂಡು ಹೋಗ್ಬೇಕ. ಹೋಮ ಯಾಕ ಅದನ್ನ ಮಾಡೋದೇನು ನೋಡತ್ತೇವಲ್ಲ. ಇಲ್ಲಿ ವೇದಗಳನ್ನ ನಾವು ನೋಡ್ಬೋದು. ಒಂದನೇದಾಗಿ ಫಸ್ಟ್ ಬರೋದು ಸಾಮವೇದ. ಇದು ಬಂದ ಅಥರ್ವಣ ವೇದ, ಋಗ್ವೇದ, ಜುರ್ವೇದ. ಸುತ್ತಲಿಗೂ ನಾವಿಲ್ಲೇ ವೇದಗಳನ್ನ ನೋಡ್ಬೋದು. ಧೂಮಾವತಿ ದೇವಿ, ಬಗಲಾಮುಖಿ ದೇವಿ, ಚಿನ್ನಮಸಿಕಾ ದೇವಿ, ಲಲಿತಾಂಬಿಕಾ ದೇವಿ, ಕಾಳಿಕಾ ದೇವಿ, ಚುಂಡಮಾಲಿಕಾ ದೇವಿ, ಈಶ್ವರಿ ದೇವಿ, ತ್ರಿಪುರಾ ಭೈರವಿ ದೇವಿ, ಮಾತಂಗಿ ದೇವಿ, ಕಮಲಾ ದೇವಿ. ವಿಶಾಲವಾದ ಜಾಗದಾಗ ಗುಡಿನ ಪ್ರಶಾಂತವಾಗಿ ಕಟ್ಸಾರ ಅಂತ ಹೇಳ್ಬೋದು. ಮತ್ತ ಹಂಗ ಇಲ್ಲೇ ನವರಾತ್ರಿ ಟೈಮ್ದಾಗ ನೈಟ್ ಕುಂಕುಮ ಪೂಜೆ ಮಾಡಿಸ್ತಾರ. ಹೆಣ್ಮಕ್ಳ ಕಡೆಯಿಂದ 9 ದಿನಾನು ಇಲ್ಲೇ ಪೂಜೆ ಮಾಡಿಸ್ತಾರ. 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರ. ಮುಗ್ಯಾಕ ಅರ್ಧ ತಾಸಿಂದ 1 ಕಾಲ್ ತಾಸು ಆಗ್ತದೆ.
ಆಗೈತಿ. ನೈಟ್ ಟೈಮ್ ಒಳಗೆ ಗುಡಿ ಹಿಂಗೆ ರೆಡಿ ಆಗೈತಿ. देवता अखंड कृपाशीर्वाद सिद्ध्यर्थम समुद्रे या एवं वेद स देवी संपदम्मान्ते हे देवा ब्रह्मण्ण नमो देवे ಮತ್ತು ಕುಂಕುಮ ಪೂಜೆಗೆ ಯಾರು ಬೇಕಾದ್ರೂ ಕೂಡ್ಬೋದು. ಮತ್ತೆಲ್ಲ ಅರೇಂಜ್ಮೆಂಟ್ ಇವರ ಮಾಡಿರ್ತಾರ. ನೆಕ್ಸ್ಟ್ ಕುಂಕುಮ ಪೂಜೆ ಮುಗಿಸಿ ದೇವಿ ಕಡೆ ಬಂದ ಮಂಗಳಾರತಿ ಮಾಡ್ತಾರ. ಮಂಗಳಾರತಿ ಮಾಡೋದು ನೋಡಾಕ 2 ಕಣ್ಣು ಸಾಲಲ್ಲ. ಈ ಮಂಗಳಾರತಿ ಮಾಡೋದು ನೋಡ್ತಾ ಇದ್ರ ದೇವ್ರ ಮುಂದೆ ನಿಂತೀವಿ ಅನಿಸ್ತದೆ. ಎಲ್ಲರೂ ಕಳೆದ ಹೋಗ್ಬಿಟ್ಟಿರ್ತಾರ. ಮತ್ತ ಮಂಗಳಾರತಿ ಆದ್ಮೇಲೆ ಪ್ರತಿಯೊಬ್ರು ಇರೋ ಕಡೆನ ಬಂದ ಮಂಗಳಾರತಿ ಕೊಡ್ತಾರ. ಮತ್ತ ಇದೊಂದು ಕ್ಲಿಪ್ ಮುಂಜಾನೆ ಪೂಜೆ ಮಾಡಿದ್ದ. 9 ದಿನನೂ ದೇವಿಗ ಬೇರೆ ತರ ಅಲಂಕಾರ ಮಾಡಿರ್ತಾರ. ಆ ದಿನ ಏನೇನ್ ಕಲರ್ ಇರ್ತೈತಲ್ಲ ಆ ಸೀರೆ ಉಡಿಸಿ ಮಾಡಿರ್ತಾರ. ದೇವಿ ಅಂತೂ ನೋಡಾಕ 2 ಕಣ್ಣು ಸಾಲಲ್ಲ. ನವರಾತ್ರಿ 9 ದಿನನೂ ಇಲ್ಲೇ ಪ್ರಸಾದ ವ್ಯವಸ್ಥೆ ಇರ್ತೈತಿ. ಒಂದೊಂದು ದಿನ ಬೇರೆ ಡಿಫ್ರೆಂಟ್ ಟೈಪ್ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರ. ನಿನ್ನೆ ಅನ್ನ ಸಾರು ಐತೆ, ಇವತ್ತು ಪಲಾವ್ ಐತಿ. ಹಿಂಗೆ ಡಿಫ್ರೆಂಟ್ ಡೈಲಿ 9 ದಿನನೂ ಇಲ್ಲೇ ಪ್ರಸಾದ ವ್ಯವಸ್ಥೆ ಇರತೈತಿ. ನಮ್ ಸಿಯಾ ನೋಡ್ರಿ ಎಷ್ಟು ಖುಷಿಯಾಗಿ ಆಟ ಆಡತಾಳ. ಪ್ರಸಾದ ಆದ್ಮೇಲೆ ಮತ್ತಿಲ್ಲೇ ಗುಡಿಯೊಳಗ ದಾಂಡಿಯನ ಆಟ ಆಡ್ತಾರ. ಎಲ್ಲರೂ ಒಂದಾಗಿ ಹಿಂಗ ದಾಂಡಿ ಆಡೋದು ಒಂಥರ ಖುಷಿ. ನನಗಂತೂ ಈ ಗುಡಿ ಬಹಳ ಇಷ್ಟ ಆತ. ನಿಮಗೂ ಟೈಮ್ ಸಿಕ್ಕ್ರ ನೀವು ಒಂದ್ಸಲ ಈ ಗುಡಿಗೆ ವಿಸಿಟ್ ಮಾಡ್ರಿ. ಮತ್ತೆ ಸಿಗುವ. ಥ್ಯಾಂಕ್ ಯು.